ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ಕೋಝಿ ಲೈಫ್ ಸ್ಟೈಲ್ ನ್ಯೂ ಚಾನಲ್. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದ್ರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾ ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸ್ ಅಂದ್ರೆ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತದೆ, ನೀವು ನೋಡಬಹುದು. ಮತ್ತು ಏನಂತಂದ್ರೆ ನಿಮ್ಗೆ ಏನಾದ್ರೂ ಯಾವ ಥರ ಕಂಟೆಂಟ್ ಬೇಕು, ನಾನು ಇವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ರೀತಿ ಏನಾದರೂ ನಿಮಗೆ ಕಂಟೆಂಟ್ಸ್ ಬೇಕು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅದ್ರ ಮೇಲೆ ವರ್ಕ್ ಮಾಡಿ ಅದರದ್ದೇ ನಾನು ಕಂಟೆಂಟ್ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ, ಓಕೆ, ಭಾಳ ಡ್ರ್ಯಾಗ್ ಮಾಡೋದು ಬೇಡ, ಭಾಳ ಮಾತಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋನು. ಇದು ಮಾರ್ನಿಂಗ್ ಟೈಮ್. ಇಟ್ಸ್ ಅ ಮಾರ್ನಿಂಗ್ ಆಗಿರೋದ್ರಿಂದ ನಾ ಏನು ಮಾಡಿದೆ, ಡೆಟಾಕ್ಸ್ ವಾಟರ್ನ ಪ್ರಿಫರ್ ಮಾಡಿದ್ದೆ. ಕೋಲ್ಡ್ ವಾಟರ್, ಸ್ವಲ್ಪ ಲೆಮನ್, ಏನಂತಾರೆ ಚಿಯಾ ಸೀಡ್ಸ್ನ ಹಾಕೊಂಡು, ಚಿಯಾ ಸೀಡ್ಸ್ ಹಾಕೊಂಡಿರಲಿಲ್ಲ, ಸಾಲ್ಟ್ ಹಾಕೊಂಡು. ಸಮ್ಟೈಮ್ಸ್ ನಾನು ಚಿಯಾ ಸೀಡ್ಸ್ನ ಹಾಕಿ ಒಂದು 20 to 30 ಮಿನಿಟ್ಸ್ ಬಿಡ್ತೀನಿ, ಒಂದು ಸಲ 1 hour ಬಿಟ್ಬಿಡ್ತೀನಿ, ಅದು ಸೋಕ್ ಆಗಿಬಿಟ್ಟಿರ್ತದೆ, ಅವಾಗ ಕುಡಿತೀನಿ ನಾನು. ಸೊ ನಾ ರೂಮಿಗೆ ಬಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇವಾಗ ಕುಯ್ ಮಾಡ್ಲಿಕ್ಕತ್ತಿದ್ದೆ ನನ್ನ ಮಗ, ಹಾಗಾಗಿ ಅವ್ನು ನೋಡಿಕೊಂಡು ಬಂದು ಕೂತ್ಕೊಂಡು ಏನಂತಾರೆ ಕುಡಿಲಿಕ್ಕತ್ತಿದೆ. ಸೊ ಡೆಟಾಕ್ಸ್ ವಾಟರ್ ಕುಡಿಯೋದ್ರಿಂದ ಏನಂತಾರೆ ಫೀಲ್ ರಿಫ್ರೆಶಿಂಗ್ ಅನ್ನಿಸ್ತದೆ. ನನಗರ ಪರ್ಸ್ನಲಿ ನನ್ನ ಫೇವ್ರೆಟ್ ಡ್ರಿಂಕ್ ಅಂತಂದ್ರೆ ಲೆಮನ್ ವಾಟರ್. ನಾನು ಯಾವಾಗಲೂ ಕುಡಿತಿರ್ತೀನಿ. ನನಗೆ ಏನಾದರೂ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಲೆಮನ್, ಆಮೇಲೆ ಗ್ರೀನ್ ಟೀ. ಫಸ್ಟ್ ನನ್ನ ಸ್ಟೆಪ್ಪೇ ಇದು ಆಗಿರ್ತದೆ. ಸೊ ಇವಾಗ ಇದು ಆದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ವೆಯ್ಟ್ ಲಾಸ್ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋಸ್ ಬೇಕಿದ್ರೆ ಪ್ಲೀಸ್ ಡೂ ಇನ್ ದ ಕಮೆಂಟ್ ಸೆಕ್ಷನ್. ಅವಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಹೆಡ್ ಬಾತ್ ಮಾಡಿದ್ದೆ, ಸ್ವಲ್ಪ ಫ್ರೀಝಿ ಆಗಿತ್ತು ಹೇರ್, ಅದಕ್ಕೋಸ್ಕರ ಸ್ವಲ್ಪ ನಾನು ಏನೂ ಮಾಡ್ಲಿಕ್ಕತ್ತಿಲ್ಲ. ಸ್ವಲ್ಪ ಏನಾದರೂ ಜಾತ್ರೆ ಕಡೆ ಹೊಂಟಿದ್ವಿ, ಅದು ಔಟ್ಫಿಟ್ ತೋರಿಸಿದ್ನಲ್ಲ, ನನ್ನ ಔಟ್ಫಿಟ್ ಅಲ್ಲ, ಸುಷ್ಮಾನ ಔಟ್ಫಿಟ್. ಆಕೆ ಬಿಟ್ಟು ಹೋಗಿದ್ಲು. ಆಕಿಂದು ಎಕ್ಸಸ್ ಸೈಜ್ ಇರೋದ್ರಿಂದ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ನಾ ಇವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಇಬ್ಬರದ್ದು ಔಟ್ಫಿಟ್ ಫಿಟ್ ಆಗ್ಲಿಕ್ಕತ್ತದ, ನನಗೆ ಕರೆಕ್ಟಾಗಿ ಬರ್ಲಿಕ್ಕತ್ತದ. ಹಾಗಾಗಿ ಹೇರ್ ಟೈ ಮಾಡಿಕೊಂಡು ನಾನು ಏನು ಇವತ್ತು ಹೊರಗೆ ಹೊಂಟೀನಿ ಅದೆಲ್ಲ ತೋರಿಸ್ಲಿಕ್ಕತ್ತೀನಿ. ಶೂಸ್ನ ನಾನು ಪ್ರೀವಿಯಸ್ ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಕೊಳೆ ಆದಂಗೆ ಆಗಿತ್ತು, ಅದಕ್ಕೆ ವೆಟ್ ವೈಪ್ ತೊಗೊಂಡು ವೈಪ್ ಮಾಡ್ಲಿಕ್ಕತ್ತಿದೆ. ಸೊ ನಾವು ಯಾವಾಗಲೂ ಹೆಡ್ ಬಾತ್ ನಾನು ಭಾಳ ಐರ್ನಿಂಗ್ ಎಲ್ಲ ಮಾಡೋದಿಲ್ಲ ನನ್ನ ಹೇರಿಗೆ. ಯಾವಾಗಾರ ಮಾಡಬೇಕು ಅನ್ಸಿದ್ರೆ ಅಷ್ಟೇ ನಾನು ಒಕೇಶ್ನಲಿ ಮಾಡೋದು, ರೆಗ್ಯುಲರ್ ಇಟ್ಕೊಂಡಿಲ್ಲ. ಯಾಕಂದ್ರೆ ಹೇರ್ ಎಲ್ಲ ಫಾಲ್ ಆಗ್ಲಿಕ್ಕತ್ತದ ಇತ್ತೀಚೆಗೆ. ಯಾಕಂದ್ರೆ ಆಫ್ಟರ್ ಡೆಲಿವರಿ ಹೇರ್ ಫಾಲ್ ಜಾಸ್ತಿ ಆಗೋದು, ಆ್ಯಕ್ನಿಸ್ಟಿ ಜಾಸ್ತಿ ಆಗೋದು, ಡಾರ್ಕ್ ಸರ್ಕಲ್ಸ್ ಅಂದ್ರೆ ಹೇಳೋಕ್ಕೆ ಹೋಗ್ಬಾರ್ದು. ಇಟ್ಸ್ ಅ ನೆಕ್ಸ್ಟ್ ಲೆವೆಲ್, ಯಾಕಂದ್ರೆ ಮಿಡಲ್ ಇಳೋದ್ರಿಂದ. ಹಾಗಾಗಿ ನಾ ಇವತ್ತು ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಾಗ ಮಾತಾಡ್ತೀನಿ. ಸೊ ನಾ ಇಲ್ಲಿ ಏನೂ ಎಕ್ಸಸರೀಸ್ ಅಂತ ಏನೂ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಯಾವಾಗಲೂ ನಾ ಎಕ್ಸಸರೀಸ್ ಇಲ್ಲಿ ತೋರಿಸ್ಲಿಕ್ಕತ್ತಿಲ್ಲ. ಯಾವಾಗಲೂ ನನಗೆ ಹ್ಯಾಂಡ್ ಒಳಗೆ ಏನಂತಾರೆ ಬ್ರಾಸ್ಲೆಟ್ ಪ್ರಿಫರ್ ಮಾಡ್ತೇನೆ. ಯಾಕಂದ್ರೆ ಯಾವಾಗಲೂ ಎಕ್ಸಸರೀಸೇ ಕಾಂಪ್ಲಿಮೆಂಟ್ ಮಾಡೋದು ವುಮೆನ್ಗೆ, ಲೇಡೀಸ್ಗೆ. ಅದಕ್ಕೋಸ್ಕರ ಫಸ್ಟ್ ನಾನು ಏನು ಮಾಡಿದೆ, ಫ್ರೀಝೇ ಆಗಿರೋದ್ರಿಂದ ಪೋನಿ ಹಾಕೊಂಡ್ರೆ ಚಲೋ ಅನಿಸೋದಿಲ್ಲ ಅಂತಂದು ನಾ ಏನು ಮಾಡಿದೆ, ಸ್ಟ್ರೇಟ್ನಿಂಗ್ ಮಾಡ್ಲಿಕ್ಕತ್ತೀನಿ ಹೇರಿಲ್ಲಿ. ನನ್ನ ಹತ್ರ ಇರೋದು ಭಾಳ ಸ್ಮಾಲೆಸ್ಟ್ ಸ್ಟ್ರೇಟ್ನರ್, ಅದು ಫಿಲಿಪ್ಸ್ದು. ಅದು ಭಾಳ ಅಂದ್ರೆ ನನ್ನ ಕಾಲೇಜ್ ಡೇಸ್, ಐ ಥಿಂಕ್ ಇಟ್ಸ್ ಹ್ಯಾಸ್ ಬಿನ್ 6 to 9 yearsೇ ಆಗಿರ್ಬೋದು, ಅಷ್ಟು ಹಳೇದು. ಬಟ್ ಫಿಲಿಪ್ಸ್ದು ಹೇಳ್ತೀನಿ, ಕ್ವಾಲಿಟಿ ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನಂಗೆ ನಂದು ಹೇರ್ ಸ್ವಲ್ಪ ತಿಕ್ಕದ, ಅದು ನಂಗೆ ಸಾಲುವುದಿಲ್ಲ. ಯಾಕೆ ನಾ ಅದನ್ನು ತರಿಸಿದೆ ಸ್ಮಾಲೇ ಇರಲಿ ಅಂತ ಅನ್ನೋದು. ನಾನು ಅವಾಗೆಲ್ಲ ಹೈ ಬನ್ ಹಾಕ್ತಿದ್ದೆ, ಫ್ರಂಟ್ ಅಷ್ಟೇ ಒಂದು 3-4 ಹೇರ್ ಬಿಡ್ತಿದ್ದೆ, ಅದು ಸ್ಟ್ರೇಟಾಗಿ ಕಾಣಲಿ, ಸ್ಟೈಲಿಶ್ ಅನ್ನೋದ್ರ ಸಲುವಾಗಿ ಅದನ್ನು ತರಿಸಿದೆ ಸ್ಮಾಲ. ನಾನು ದೊಡ್ಡದು ನೋಡ್ಲಿಕ್ಕತ್ತೀನಿ, ಏನು ಬಿಡು ಅನ್ನಿಸ್ಬಿಡ್ತದೆ. ನಾನು ಆನ್ಲೈನ್ ಚೆಕ್ ಮಾಡೋಕೆ ಹೋಗಿದಾಗೆಲ್ಲ ಏನು ಬಿಡಪ್ಪ ತೊಗೊಳ್ಳೋದು ಅನ್ನಿಸ್ತದೆ, ಇದೇ ಸಾಕಲ್ಲ ನಾವೇನು ರೆಗ್ಯುಲರ್ ಮಾಡ್ತೀವಿ ಅನ್ನಿಸ್ಬಿಡ್ತದೆ. ಹಾಗಾಗಿ ಎವ್ರಿ ಟೈಮ್ ನಾನು ಆನ್ಲೈನ್ ಚೆಕ್ ಮಾಡಬೇಕಾದಾಗ ಇದೇ ಫೀಲ್ ಬರೋದ್ರಿಂದ ಇನ್ನೂವರೆಗೂ ತರ್ಸೋಕ್ಕೆ ಆಗಿಲ್ಲ. ನನ್ನ ಹತ್ರ ಫಿಲಿಪ್ಸ್ದು ಹೇರ್ ಡ್ರೈಯರ್ ಅದ, ನಾನು ಹೇರ್ ಡ್ರೈಯರ್ ಯೂಸೇ ಮಾಡೋದಿಲ್ಲ ಅಂದ್ಕೊಂಡ್ಬಿಟ್ರೆ. ಇಲ್ಲ ಟ್ರಿಪ್ ಹೋಗಿದ್ರು, ಸ್ವಲ್ಪ ಜಲ್ದಿ ಬೇಕಾಗಿದ್ರು, ಆಲ್ಮೋಸ್ಟ್ ವರ್ಷದಾಗ ಒಂದು ಸಲ ಯೂಸ್ ಮಾಡಿರ್ತೀನಿ, ಅದೂ ಇಲ್ಲೇ ಇಲ್ಲ. ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ನೋಡ್ರಿ ಎಷ್ಟು ಸ್ಮಾಲ್ ಅಂದ್ರೆ ಇಷ್ಟೇ, ಅದು ಒಂದು ಚೋಟ ಇರ್ಬೋದು ಅಷ್ಟೇ. ಆದ್ರೆ ಇದು ಭಾಳ ಲೇಟ್ ಹಿಡಿತದ, ಯಾಕಂದ್ರೆ ಲೇಟ್ ಮಾಡ್ಕೊಳ್ಳೋದು ಲೇಟ್ ಆಗಕತ್ತದ. ಲೈಕ್ ನಂಗೆ ಭಾಳ ನನ್ನ ಹೇರ್ ತಿಕ್ಕಿರೋದ್ರಿಂದ ಭಾಳ ಲಾಂಗ್ ಏನಿಲ್ಲ, ಬಟ್ ಮಾಡ್ಕೊಳಕ್ಕೆ ಬೇಸರ ಆಗಿತ್ತು ಅಂತ ಅನ್ನೋದು.
ನಾನು ರೆಕಮೆಂಡ್ ಮಾಡಲ್ಲ, ಆದರೂ ಹೇಳಲಿಕತ್ತೀನಿ. ನಾನು ಐರನ್ ಇರ್ತದಲ್ಲ ಏನಂತಾರೆ ಇಸ್ತ್ರಿ ಪೆಟ್ಟಿಗೆ, ಅದನ್ನು ತೊಗೊಂಡು ಕೂಡ ಮಾಡಿಕೊಂಡೆ ಟವಲ್ ಇಟ್ಕೊಂಡು ಜಲ್ದಿ ಆಗಲಿ ಅನ್ನೋದ್ರ ಸಲುವಾಗಿ. ಅದನ್ನು ನಾನು ರೆಕಮೆಂಡ್ ಮಾಡುವುದಿಲ್ಲ, ಯಾಕಂದ್ರೆ ಭಾಳ ಐರನ್ ಬಟ್ಟೆಗೆ ಅಂತ ಇರ್ತದೆ, ಹೇರಿಗೆಲ್ಲ ಭಾಳ ಜನ ತೋರಿಸ್ತಾರೆ. ಯೂಟ್ಯೂಬ್ ಒಳಗೆ ವಿಡಿಯೋಸ್ ಅದಾವೆ. ನಾನೇನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ಲಿಕ್ಕೆ ಹೋಗಲ್ಲ, ನಾನು ರೆಕಮೆಂಡು ಮಾಡುವುದಿಲ್ಲ. ಯಾರೂ ಟ್ರೈ ಮಾಡಲಿಕ್ಕೆ ಹೋಗಬೇಡ್ರಿ ಪ್ಲೀಸ್. ನಾನು ಸುಮ್ಮ ಜಲ್ದಿ ಅನ್ನೋದ್ರ ಸಲುವಾಗಿ ನಾನು ಇದನ್ನು ಮಾಡದೆ ಹೊರತು ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ, ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಐರನ್ನು. ಆ್ಯಂಡ್ ಇಲ್ಲಿ ನೋಡ್ಬೋದು ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೋಬೇಕಾದ್ರೆ ಒಬ್ರೊಬ್ರು ಜೆಲ್ ಅಪ್ಲೈ ಮಾಡ್ತಾರೆ, ಒಬ್ರೊಬ್ರು ಹೇರ್ ಲೈಕ್ ವಾಟ್ರಿಂದ ಸ್ಪ್ರೇ ಮಾಡ್ಕೊಂಡು ಮಾಡ್ತಾರೆ. ನಾನು ಇಲ್ಲಿ ಏನೂ ಮಾಡ್ಲಿಕ್ಕತ್ತಿಲ್ಲ, ಬಿಕಾಸ್ ನಾನು ಅವಾಗ ಅಷ್ಟೇ ಏನಂತಾರೆ ಹೇರ್ ವಾಶ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ವೆಟ್ಟೆ ಇತ್ತು, ಹಾಗಾಗಿ ನಾನು ಅಷ್ಟರ ಮೇಲೇ ಏನಂತಾರೆ ಸ್ಟ್ರೇಟ್ನಿಂಗ್ ಮಾಡ್ಲಿಕ್ಕತ್ತಿದ್ದೆ. ಇದು ಜರೂರತ್ತು ಇರಲಿಲ್ಲ, ನೆಸೆಸಿಟಿ ಇರಲಿಲ್ಲ, ಆದರೂ ಕೂಡ ಸುಮ್ಮನೆ ನಾನು ಒಂದು ಸಲರ ಮಾಡೂನು ಹೆಂಗಿದ್ರು ಇದಕ್ಕೆ ಹೋಗ್ತೀನಿ, ಸ್ವಲ್ಪ ಇದು ಭಾಳ ಹಿಂಗೆ ಫ್ರೀಝಿ ಅನ್ನಿಸ್ಲಿಕ್ಕತ್ತದ ಅನ್ನೋದ್ರ ಸಲುವಾಗಿ ಮಾಡಿದೆ. ನಾನು ಆಲ್ಮೋಸ್ಟ್ 90% ನಾನು ಮಾಡೋಕ್ಕೆ ಹೋಗುವುದಿಲ್ಲ. ಆ್ಯಂಡ್ ಇನ್ನೊಂದು ಹೇರ್ ಕೇರ್ ಬಗ್ಗೆ ಮಾಡಬೇಕು ವಿಡಿಯೋಸ್ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಈ ಜಾತ್ರೆಗೆ ಹೋಗಿ ಬಂದ ಮೇಲೆ ಜಾತ್ರೆ ವಿಡಿಯೋಸ್ ಹಾಕ್ತೀನಿ, ಯಾಕಂದ್ರೆ ಏನೇನೆಲ್ಲ ಇತ್ತು ಅಂತಂದ್ರೆ ಇದ್ರೊಳಗೆ ಆ್ಯಡ್ ಮಾಡಿಬಿಟ್ರೆ ಏನಾಗ್ಬಿಡ್ತು ಅಂತಂದ್ರೆ ಭಾಳ ಅನ್ನಿಸ್ಬಿಡ್ತು, ನೋಡೋರಿಗೆ ಬೋರ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮೂರು ಶಾಣಬಸಪ್ಪ ಜಾತ್ರೆ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ನಾನು ಹಾಕ್ತೀನಿ ಡೆಫಿನೆಟ್ಲಿ. ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಆದಮೇಲೆ ನಾನು ಡೆಫಿನೆಟ್ಲಿ ಇಲ್ಲಿ ನೋಡ್ಬೋದು ಟವಲ್ ಯೂಸ್ ಮಾಡಿ ನಾನು ಏನಂತಾರೆ ಹೇರ್ ಸ್ಟ್ರೇಟ್ ಮಾಡ್ಲಿಕ್ಕತ್ತೀನಿ. ಕಾಟನ್ ಟವಲ್ನೇ ಪ್ರಿಫರ್ ಮಾಡಬೇಕು, ಅದನ್ನು ಮಾಡಿರಿ ಅಂತ ಹೇಳಲ್ಲ, ನಾ ಮಾಡಿದ್ದು ಹೇಳಲಿಕ್ಕತ್ತೇನೋ ಅಷ್ಟೇ. ಆ್ಯಂಡ್ ಶಾಣಬಸಪ್ಪ ಜಾತ್ರೆಗೆ ನಾನು ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ದನ್ನು ತೋರಿಸಿದೆ, ಅದನ್ನು ಕೂಡ ನಾನು ವಿಡಿಯೋದೊಳಗೆ ಹೇಳ್ತೀನಿ. ನಿಮಗೆ ನೋಡ್ಬೋದು ಇಲ್ಲಿ ಎಷ್ಟು ಈ ಕಡೆದು ಮಾಡ್ಕೊಂಡಿಲ್ಲ, ಈ ಕಡೆದು ಮಾಡ್ಕೊಂಡಿನಿ, ಎಷ್ಟು ಜಲ್ದಿ ಆಯಿತು ಮತ್ತು ಸ್ಮೂತ್ ಎಲ್ಲ ಆಗ್ತದೆ, ನೀಟ್ ಆಗ್ತದೆ, ಹಾಗೇನೂ ಪ್ರಾಬ್ಲಮ್ ಇಲ್ಲ ಐರನ್. ಬಟ್ ಐರನ್ ಪ್ರಿಫರ್ ಮಾಡಬಾರ್ದು ಅನ್ನೋದು ಅಷ್ಟೇ. ಇಲ್ಲಿ ನೋಡ್ಬೋದು ಇಟ್ಸ್ ಮೈ ಕಂಪ್ಲೀಟ್ ಔಟ್ಫಿಟ್. ಏನಂತಾರೆ ಸ್ಲೀವ್ಸ್ ಫುಲ್ ಅದು ಲೈಕ್ ಏನಂತಾರೆ ಇದಕ್ಕೆ ಬರ್ತದೆ, ಏನಂತಾರೆ ರಿಸ್ಟಿಗೆ ಬರುವಂಗೆ ಅದ, ಫುಲ್ ಸ್ಲೀವ್ಸ್ ಅದ. ಆ್ಯಂಡ್ ಇಲ್ಲಿ ಪರ್ಫೆಕ್ಟ್ ನನಗೆ ಇಲ್ಲಿ ಇಷ್ಟ ಆಗೋದು ದುಪ್ಪಟ್ಟ ಆ್ಯಂಡ್ ಶೂಸ್ ಆಗಲಿ ತೋರಿಸೋದಿಲ್ಲ ಅದನ್ನು. ಇಲ್ಲಿ ಸೈಡಿಗೆ ವಿಡಿಯೋಸ್ ಕೂಡ ಹಾಕ್ಲಿಕ್ಕತ್ತೀನಿ, ನೋಡ್ಬೋದು ನೀವು. ಇದು ನನ್ನ ಕಂಪ್ಲೀಟ್, ನಾನು ಹಿಂಗೆ ರೆಡಿ ಆಗಿದೆ. ನಾನು ಯಾವಾಗಲೂ ಪೋನಿ ಜಾಸ್ತಿ ಪ್ರಿಫರ್ ಮಾಡೋದು, ಯಾವಾಗಲೂ ಪೋನಿನೇ ಹಾಕೋತೀನಿ. ಸೊ ಇದಾಗಿತ್ತು ನನ್ನ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.